ಹಲೋ, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವಾಗ ಕೇರಳದಲ್ಲಿರೋದ್ರಿಂದ ನಾವು ಫುಲ್ಲು ಬೇಬಿ ಜೊತೆ ಆಟ ಆಡ್ತಿದ್ದೀವಿ ಆಯಿತಾ. ಇವಾಗ ನಮ್ಮದು ಅತ್ತೆದು ತಂಗಿ ಮತ್ತು ಅವ್ರ ಮಗಳು ಮತ್ತು ಮೊಮ್ಮಗು ಎಲ್ಲ ಬಂದಿದ್ದರು. ಹಾಗೆ ಅವ್ರ ಜೊತೆ ಮಾತಾಡ್ಕೊಂಡು ಕೂತಿದ್ವಿ. ಅವರು ಬೇಬಿದು ಮುಡಿ ಕೊಟ್ಟು ಬಂದಿದ್ದಾರೆ. ಹಾಗೆ ಆ ಬೇಬಿ ಜೊತೆ ನಮ್ಮ ಪಂಬುನು ಆಟ ಆಡ್ತಾ ಇದ್ದ. ಕೂರಿಸ್ಕೋ ವೇಟ್ ಕೂತಂತೆ ವೇಟ್ ಕೂತ ಇರಿಕಿ ಇರಿಕಿ ಅಯ್ಯಪ್ಪ ಗಿಂಟಲ್ಲ ಹೋಗು ಹಿಡ್ಕೋ ಪಿಚ್ಚುನ್ನೆ ಅವನ್ ಪಿಚ್ಚುನ್ನೆ ಕೆಳಕ್ಕೆ ಹಂಗೆ ಮಲ್ಕೋ ತೋಜೆ. ನಾವು ಅತ್ತೆ ಮನೆಗೆಲ್ಲ ಬಂದವಾಗ ಮೋಸ್ಟ್ ಆಫ್ ದ ಟೈಮ್ ಏನಂತ ಅಂದರೆ, ಇವಾಗ ಅವ್ರೇನಾದರೂ ಮಾತಾಡಿದ್ರೆ ಇವರಿಗೆ ಟ್ರಾನ್ಸ್ಲೇಷನ್ ಮಾಡಿಕೊಡೋದೇ ಆಗಿರುತ್ತೆ. ನಾನು ಪಂಬು ಜೊತೆ ಏನಾದರೂ ಮಾತಾಡಿದ್ರು ಅದನ್ನು ಟ್ರಾನ್ಸ್ಲೇಷನ್ ಮಾಡಿಕೊಡ್ಬೇಕಾಗುತ್ತೆ ಅವ್ರಿಗೆ. ಸೊ ಅವರು ಕನ್ನಡ ಕಲಿತಾ ಇದ್ದಾರೆ. ಹಾಗೆ ಇನ್ನು ಹೇಗಿದೆ ಕೇರಳ ಅಂತ ಕೇಳೋರಿಗೆ ಸಖತ್ತು ಬಿಸಿ ಇದೆ. ಓವನ್ ಒಳಗಡೆ ಕೂತಿರ್ತೀವಲ್ಲ ಹಾಗನ್ಸುತ್ತೆ, ಅಷ್ಟು ಬಿಸಿ ಇದೆ. ಆಮೇಲೆ ನಾವು 5 ನಿಮಿಷಕ್ಕೂ ಕೈ ಮುಖ ಎಲ್ಲ ತೊಳ್ಕೊಳ್ತಾ ಇರಬೇಕು, ಅಷ್ಟು ಬಿಸಿ ಇದೆ. ನಮಗೆ ಇವಾಗ ಏನು ಕೆಲಸ ಮೇಯ್ನ್ ಅಂತ ಅಂದರೆ ಬೇಬಿ ಜೊತೆ ಮಾತಾಡ್ಕೊಂಡಿರೋದು. ಅಣ್ಣ ಏನು ಮಾಡ್ತಾ ಇದ್ದಾನೆ? ಇವಾಗ ಪಂಬು ಏನಂತ ಅಂದರೆ, ಅಪ್ಪವ್ವ ಅಮ್ಮಮ್ಮ ರೆಡಿಯಾಗಿ ಹೊರಟೋದ್ರು ಆಯಿತಾ. ಅದನ್ನು ನೋಡಿಕೊಂಡು ನಾನು ಬರ್ತೀನಿ ಅಂತ ಬ್ಯಾಗ್ ಹಾಕ್ಕೊಂಡು ರೆಡಿಯಾಗಿ ಹೋಗಿದ್ದಾನೆ. ಇವಾಗ ಎಷ್ಟು ನಿಮಿಷ ನಮ್ಮನ್ನ ಬಿಟ್ಬಿಟ್ಟಿರ್ತಾನೆ ಅಂತ ನೋಡೋಣ ಅಂತ ನಾವು ಓಕೆ ಅಂತ ಹೇಳಿದ್ವಿ. ಆದರೆ ಅವನು 5 ನಿಮಿಷಕ್ಕೆ ವಾಪಸ್ ಅಪ್ಪಪ್ಪ ಬಂದು ಮನೆಗೆ ಬಿಟ್ಟು ಹೋದ್ರು. ಅವನು ಕಾಯಕ್ಕಂತೂ ಆಗಲೇ ಇಲ್ಲ. ಬಾಯ್ ಅಮ್ಮಮ್ಮಂಗೆ ಡಿಸ್ಟರ್ಬ್ ಮಾಡಬೇಡ. ಅಲ್ಲ ಪಂಬು, ಯಾಕೆ ನೀನು ಇಷ್ಟು ಬೇಗ ಬಂದೆ? ಅಮ್ಮಮ್ಮ ಮತ್ತೆ ಅಪ್ಪಪ್ಪ ಜೊತೆ ಹೋಗಿದ್ದೆ ತಾನೇ ಹೊರಗಡೆ? ಯಾಕೆ ಬಂದೆ ನೀನು ಇವಾಗ ಮತ್ತೆ? ಮಮ್ಮ ಬೇಕು ಅಂದ. ಓಹೋ ಹೋಗ 5 ನಿಮಿಷ ಆಗಿಲ್ಲ ಪಂಬು. ಮಮ್ಮ ಬೇಕು ಅಂದ. ಸ್ಕೂಲ್ಗೆ ಹೋದ್ಮೇಲೆ ಏನು ಮಾಡ್ತೀಯ ನೀನು? ತುಂಬ ಸೆಕೆ ಇದೆ. ಮಳೆ ಬಂದರೆ ಅಟ್ಲೀಸ್ಟ್ ಸ್ವಲ್ಪ ಸರಿಯಾಗ್ಬೋದು. ಹಾಗಾಗಿ ನಾವು ಸ್ವಲ್ಪ ಆಚೆ ನಿಂತ್ಕೊಂಡು ಗಾಳಿ ಏನಾದರೂ ಸಿಗುತ್ತಾ ಅಂತ ಆಚೆ ಬಂದ್ವಿ ಆಯಿತಾ. ಹಾಗೆ ಅಲ್ಲಿ ಅಮ್ಮಮ್ಮ ಒಂದೆರಡು ಸಣ್ಣ ಸಣ್ಣ ರೋಸ್ ಬೆಳೆದಿದ್ರು, ಅದನ್ನು ತೊಗೊಂಡು ಸ್ವಲ್ಪ ವೀಡಿಯೋ ಮಾಡ್ಕೊಳ್ತಾ. ಇವಾಗ ನಾವು ಮಾವಿನ ಹಣ್ಣು ಕುಯ್ಯೋಣ. ನಮ್ಮ ಕಡೆ ಎಲ್ಲ ಆ್ಯಕ್ಚುಲಿ ಮಾವಿನ ಹಣ್ಣೇ ಆಗಿಲ್ಲ, ಆದರೆ ಇಲ್ಲಿ ಹಣ್ಣು ಆಗವೆ. ಆಲ್ಮೋಸ್ಟ್ ಅಲ್ಲಿ ಮುಗಿಯೋಕ್ಕೆ ಆಯಿತು. ಎಲ್ಲಿದೆ? ಅಲ್ಲಿದೆ. ಈ ಮರದಲ್ಲಿ ಆಲ್ರೆಡಿ 50-100 ಕೊಯ್ದವ್ರೆ ಆಲ್ರೆಡಿ. ಏಪ ಈ ಮರತ್ತಿಲೆ ಆಲ್ರೆಡಿ ಎತ್ತರೆ ಮಾಂಗ ಕುಯ್ದು ಆಲ್ರೆಡಿ 50. ಓ 200. ಇದು ചെറിയ ಮರ ಅಲ್ಲೇ. ಈ ಮರತ್ತೆ ಆಲ್ರೆಡಿ 200 ಮ್ಯಾಂಗೋ ಎಡಿತು. ಇಷ್ಟೇ ಸಣ್ಣ ಮರ ಇದೆ, ಆದರೂ ಇದರಲ್ಲಿ ಆಲ್ರೆಡಿ 200 ಹಣ್ಣುಗಳನ್ನ ಕಿತ್ತಾಯ್ತಂತೆ ಆಯಿತಾ. ಕೀಳೋಣ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಬಟ್ ಏನು ಅಂತಂದರೆ ಸಂಜೆ ಆಗೋಯ್ತು. ಹಾಗಾಗಿ ನಾಳೆ ಕುಯ್ಯೋಣ ಅಂತ ಸುಮ್ಮನೆ ಆದ್ವಿ. ನಾಳೆ ಎಷ್ಟು ಕುಯ್ತೀವಿ ಅಂತ ಅದನ್ನೊಂದು ವೀಡಿಯೋ ಮಾಡಾಕ್ತೀನಿ ಆಯಿತಾ. ಇತ್ತರೇ വലിയത് ഞങ്ങളുടെ സൈഡിലാണെങ്കിലേ ಯಾರಂಗಿലും മരത്തെ കയറിയേനെ. അച്ഛൻ കയറും, എൻ്റെ അമ്മ കയറും, ഇമ്പ കയറും.
ആ കേറുവായിരുന്നു അല്ല വേണമെങ്കിൽ കേറ ಇದನ್ನು ಕಟ್ಟೋ ಅಷ್ಟೊತ್ತಿಗೆ ಕತ್ಲೆ ಆಗ್ಬಿಡ್ತಾಯ್ತಾ, ಹಾಗಾಗಿ ನಾವು ಅದನ್ನೇನು ನಾವು ಅದೇನು ಕುಯ್ಯಕ್ಕೆ ಹೋಗಲಿಲ್ಲ. ಸೊ ನಾಳೆ ಕುಯ್ದರೆ ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ ಎಷ್ಟು ಮಾವಿನ ಹಣ್ಣು ಕುಯ್ದ್ವಿ ಅಂತ. ಇವಾಗ ಜಸ್ಟ್ ಕಟ್ಬಿಟ್ಟು ಹಾಗೆ ಇಟ್ಟಿದ್ವಿ, ಕುಯ್ಲಿಕ್ಕೆ ಆಗಲಿಲ್ಲ. ಅದೇ ನಾನು ಇವ್ರ ಜೊತೆ ಹೇಳ್ತಾ ಇದ್ದೆ, ನಾವು ನಮ್ಮನೇಲಿ ಆಗಿದ್ದರೆ ಮರಕ್ಕೆ ಹತ್ಬಿಟ್ಟು ಮಾವಿನಕಾಯಿ ಕುಯ್ದಿಳಿಸ್ತಾ ಇದ್ವಿ ಅಂತ. ಯಾಕೆ ಗೊತ್ತಾ, ಈಗ ಮಾವಿನ ಮರದಿಂದ ಈಗ ಕೊಕ್ಕೆ ಹಾಕಿ ಕೆಳಗಡೆ ಕೆಡ್ಗಿದ್ರು ಸಹ ಅದು ಅದೇನೋ ಹಾಳಾಗುತ್ತಲ್ವ ಬಿದ್ದಿದ್ದೆಲ್ಲ. ಹಾಗಾಗಿ ನಾವು ಮರಕ್ಕೆ ಹತ್ತೆ ಕುಯ್ದರೆ ಒಳ್ಳೇದು. ನಮ್ಮ ಮನೇಲಿ ಹಾಗೆ ಮರ ಹತ್ತಿ ಕುಯ್ತಾ ಇದ್ವಿ. ಅದು ಚಿಕ್ಕದಿತ್ತು, ಸ್ವಲ್ಪ ಉದ್ದ ಇದೆ, ಹಾಗಾಗಿ ಇವರು ಕೊಕ್ಕೆ ಮಾಡಿ ಕುಯ್ತಾ ಇದ್ದಾರೆ. ಪಂಬಿ ಏನು ಮಾಡ್ತಾ ಇದೆ ಮಗನೆ? ಹೌದಾ, ಇವತ್ತು ಫ್ಯಾನ್ ಇಲ್ಲ, ಕರೆಂಟ್ ಇಲ್ಲ, ಹಾಗಾಗಿ ಫುಲ್ ಶೆಕೆ. ಬಾಬಾಗೂ ತುಂಬ ಶೆಕೆ ಆಗ್ತಾ ಇದೆ. ಹಾಗೆ ಈ ಫ್ಯಾನ್ ಹಿಡಿಯೋದ್ರಿಂದ ಅವಳಿಗೆ ತುಂಬ ಖುಷಿ, ಗಾಳಿ ಬರುತ್ತಲ್ವಾ, ಅದಕ್ಕೆ ಸ್ಮೈಲ್ ಮಾಡ್ತಾ ಇದ್ದಾಳೆ. ಇಲ್ಲ ಅಂತಂದರೆ ಪಂಪು ಮಾತಾಡಿದ್ರೆ ಸಾಕೊಳ್ತಾಳೆ. ಅದೇ ಗಾಳಿ ಬರ್ತಾ ಇದೆಯಲ್ಲ, ಅದಕ್ಕೆ ನಾನು ಆಡ್ತಾ ಇರೋದು. ಪಂಬಿ ಬುಕ್ ತೋರಿಸು ಬೈಲಿ. ಹಾಂ, ಬಾಬಾಗೆ ಫ್ಯಾನ್ ಹಿಡು, ಫ್ಯಾನ್ ಹಿಡು, ಬಿಡು, ಫ್ಯಾನ್ ಹಿಡಿಬಿಟ್ಟು, ಫ್ಯಾನ್ ಕೊಡು, ಫ್ಯಾನ್ ಕೊಡು, ನಾನು ಕೊಡು, ಫ್ಯಾನ್ ಕೊಡು ಕೈಗೆ. ಫ್ಯಾನ್ ಬೇಕು, ಚಿಕ್ಕಿ ಕೊಡು. ಬೇಬಿ ಕೊಡು ಮುನ್ನೆ. ಹಾಂ ಪಂಬು, ಅದರಲ್ಲಿ ಯಾವುದೆಲ್ಲ ಏನೇನು ಹೇಳಬೇಕೀಗ? ಎಲ್ಲ ಬೈಲಿ, ಇಲ್ಲಿ ಕೂತ್ಕೊ, ಇಲ್ಲಿ ಬುಕ್ ಇಡು. ಓಕೆ, ಇದೇನು? ಓಕೆ, ಯಾವ ಕೌ ತೋರಿಸು. ಇದು ಗ್ರೀನ್ ಕೌ. ಓಕೆ, ನೆಕ್ಸ್ಟ್ ಶೀಪ್. ಓಕೆ, ಶೀಪ್ ಇದು. ಓಕೆ, ಓಕೆ, ಪಿಗ್. ಓ, ಯಾರು ಬಿಡಿಸಿದ್ ಪಂಬು? ಅಮ್ಮ ಬಿಡಿಸಿದ್ದು. ಚೆನ್ನಾಗಿದ್ಯಾ ಪಂಬು? ಬಾಬಾ ಹೆಂಗ್ ಆಡ್ತೈತ್ ನೋಡು. ಶೆಕೆ ಇತ್ತಲ್ವಾ, ಫ್ಯಾನ್ ಹಾಕಿದ ತಕ್ಷಣ ಫುಲ್ ಖುಷಿ. ಖುಷಿ ಆಯ್ತಾ? ಖುಷಿ ಆಯ್ತು. ಅದೇ ಈ ಕಡೆಯಿಂದ ಒಳ್ಳೆ ಗಾಳಿ ಬರ್ತಾ ಉಂಟು. ಮೊಬೈಲ್ ಎಂಡೆ ಮೊಬೈಲ್. ಪಂಬು, ಹೆಂಗ್ ಕ್ಲೀನ್ ಮಾಡ್ತೀವಿ ನಮ್ಮ ಕಡೆ, ನಮ್ಮನೇಲಿ ಜಸ್ಟ್ ಇದು ವೈಟ್ ಕಲರ್ ಇರೋದನ್ನ ತೆಗಿತೀವಿ. ತೆಗೆದ್ಬಿಟ್ಟು ಒಂದು ಕಲ್ ತಗೊಂಡು ಗೆಜ್ಬಿಟ್ಟು ಸಾಂಬಾರ್ಗೆ ಹಾಕ್ತೀವಿ ಅಷ್ಟೇ ಆಯ್ತಾ. ವೈಟ್ ಕಲರ್ದು ತೆಗೆದು ಈ ರೆಡ್ ಕಲರ್ನು ಕೆರೆದು ಕಟ್ ಮಾಡೋದು ಹೆಂಗೆ ತೋರಿಸಿ. ಈ ಥರ ಇಷ್ಟು ನೀಟಾಗಿ ಕಟ್ ಮಾಡೋದು. ಅಯ್ಯೋ, ಇಷ್ಟು ನೀಟಾಗಿ ಕಟ್ ಮಾಡಿದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಕಟ್ ಮಾಡೋಕೆ ಬೇಕು ನಮಗೆ. ಮತ್ತೆ ನಾವು ಈ ಥರ ರಬ್ಬರ್ ಕ್ಯಾಪ್ ಯೂಸ್ ಮಾಡಲ್ಲ ನೋಡಿ, ಅವ್ರು ರಬ್ಬರ್ ಕ್ಯಾಪ್ ಯೂಸ್ ಮಾಡೋದು. ഇതെല്ലാരും കണ്ടിട്ട് പഠിക്കുവാണോ ഇങ്ങനെ കട്ടാക്കാന്? എല്ലാരും ഇങ്ങനെ ചെയ്യണേ. അയ്യോ, ಇಷ್ಟು ಸಣ್ಣ ಸಣ್ಣದಾಗಿ ಸಾಂಬಾರು ಮಾಡೋರೆ. ಅಲಸಂಡೆ ಪಲ್ಯ ಇಲ್ಲಿ ಯಾವಾಗೂ ಒಂದು 5-6 ಥರದ್ದು ಏನೇನಾದರೂ ಮಾಡಿರ್ತಾರೆ ಆಯಿತಾ. ಒಂದು 3-4 ಪಲ್ಯನೇ ಒಂದು 3-4 ಟೈಪ್ ಇರುತ್ತೆ. ಸೊ ಇವತ್ತು ಊಟಕ್ಕೆ ಅನ್ನ ಮತ್ತು ಕಡಲೆಕಾಳು ಸಾರು, ಸಾಂಬಾರು ಅಂದರೆ ಎಲ್ಲ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡಿರ್ತಾರಲ್ವ ಅದು, ಮತ್ತು ಮಜ್ಜಿಗೆ, ಕಲರ್ ಹಲಸಂಡೆ ಪಲ್ಯ,
ಮತ್ತು ಅದೇ ಗಾಳಿತ್ತಲ್ವ ಹಲಸಿನಕಾಯಿ ಬೀಜ ಅದ್ರ ಕಟ್ ಮಾಡ್ತಾ ಇದ್ರಲ್ಲ ಅದು. ಆಮೇಲೆ ಅಬ್ಬಿಯಲ್ ಅಂತ ಹೇಳ್ತಾರಲ್ವ ಅದು. ಎಷ್ಟಿತ್ತು ಇವತ್ತು. ಮತ್ತು ಹಪ್ಪಳ ಇತ್ತು ಅಷ್ಟೇ. ಓಕೆ ಬಾಯ್, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.